ಇಬ್ರು ಕಾಂಪ್ರಮೈಸ್ ಆಗ್ತಾ ಇಲ್ಲ. ನೋಟಿಸ್ ಕೊಟ್ಟ ನಂತರನೂ ಕೂಡ ಇಬ್ರು ಯಾವ ರೀತಿಯಾಗಿ ಕಾಂಪ್ರಮೈಸ್ ಇಲ್ದಲೆ ನಾವು ಜಗ್ಗಲ್ಲ ಅವರು ಬಗ್ಗಲ್ಲ ಅನ್ನುವ ರೀತಿಯಾದಂಥ ಸ್ಟೇಟ್ಮೆಂಟ್ ಅನ್ನು ನೋಡ್ತಾ ಇದ್ದೀರಲ್ಲ. ಯತ್ನಾಳ್ ಜಗ್ತಾ ಇಲ್ಲ, ವಿಜಯೇಂದ್ರ ಬಿಡ್ತಾ ಇಲ್ಲ. ಬಿಜೆಪಿ ಬಣ ರಾಜಕೀಯ ವರಿಷ್ಠರಿಗೆ ತಲೆ ಬಿಸಿಯನ್ನ ತಂದಿಟ್ಟಿರುವಂಥದ್ದು. ಅಶೋಕ್ ಕೂಡ ಹೋಗಿದ್ದಾರೆ ದೆಹಲಿಗೆ, ಗುಲಾವ್ ಕೊಟ್ಟಿದ್ರು ಜೆ.ಪಿ. ನಡ್ಡಾ. ಸೊ ಹೀಗಾಗಿ ದಿಢೀರ್ ಅಂತ ಬೆಳಿಗ್ಗೆ ಅಶೋಕ್ ಅವರು ಹೋಗಿದ್ದಾರೆ. ರಾಜ್ಯ ಬಿಜೆಪಿ ಬಣ ರಾಜಕೀಯದ ಬಗ್ಗೆ ವಿವರಣೆಯನ್ನ ಕೊಡ್ಲಾಗುತ್ತಾ? ಓಕೆ, ರಾಜ್ಯ ಬಿಜೆಪಿ ಬಣ ರಾಜಕೀಯ ಎಲ್ರಿಗೂ ಗೊತ್ತಿರುವಂಥದ್ದು. ಆದ್ರೆ ಯಾರ ಪರವಾಗಿ ಅಶೋಕ್ ಬ್ಯಾಟಿಂಗ್ ಅನ್ನ ಮಾಡ್ತಾರೆ, ಯಾರ ಪರವಾಗಿ ನಿಂತ್ಕೊಳ್ತಾರೆ, ಅವರಿಗೆ ವಿರೋಧ ಪಕ್ಷದ ಸ್ಥಾನವನ್ನ ಕೊಡಿಸಿದಂತ ಯಡಿಯೂರಪ್ಪನವರ ಪರವಾಗಿ ನಿಂತ್ಕೊಳ್ತಾರಾ, ಇಲ್ಲ ವಿಜೇಂದ್ರ ನಮಗೆ ಥ್ರೆಟ್ ಆಗ್ಬೋದು ಮುಂದೆ, ಈಗ ಯತ್ನಾಳ್ ಪರವಾಗಿ ನಿಂತ್ಕೊಳ್ಳೋಣ, ಹೇಗಿದ್ರು ನನಗೆ ವಿರೋಧ ಪಕ್ಷದ ಸ್ಥಾನ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಅವ್ರ ಪರವಾಗಿ ನಿಂತ್ಕೊಳ್ತಾರಾ? ಇದೇ ಕುತೂಹಲಕ್ಕೆ ಮಾಡಿಕೊಟ್ಟಿರೋದು. ರಾಜನಾಥ್ ಸಿಂಗ್ ಜೊತೆ ರೆಬಲ್ ಸಮಾಲೋಚನೆಯನ್ನ ಮಾಡ್ತಾರಂತೆ. ಶಿಸ್ತು ಸಮಿತಿ ಅಧ್ಯಕ್ಷ ಭೇಟಿಗೂ ಮುನ್ನ ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಆದ್ರೆ ಇಲ್ಲಿ ಮೇಯ್ನ್ ಆಗಿ ರೆಬಲ್ಸ್ಗಳು ನಿಜಕ್ಕೂ ಅವರ ಮನವಿಯನ್ನ ದೂರನ್ನ ಕೊಡಬೇಕು ಅಂದ್ರೆ ಅಮಿತ್ ಶಾ ಸಿಗ್ಬೇಕು, ಇಲ್ಲಾಂದ್ರೆ ಜೆ.ಪಿ. ನಡ್ಡಾ ಸಿಗ್ಬೇಕು. ಅವ್ರು ಸಿಗ್ತಾರಾ? ಕಾದ್ ನೋಡ್ಬೇಕು. ಇದ್ರ ಬಗ್ಗೆನೇ ಮಾತುಕತೆಯನ್ನ ಮಾಡ್ತಾ ಹೋಗೋಣ. ಮಧು, ಇಲ್ಲಿ ಮೇಯ್ನ್ ಆಗಿ ನೋಡ್ತಾ ಹೋದಾದ್ರೆ ಇಬ್ರು ಕೂಡ ಜಗ್ತಾ ಇಲ್ಲ, ಬಗ್ತಾ ಇಲ್ಲ, ಇಬ್ರು ಕೂಡ ಕಾಂಪ್ರಮೈಸೇ ಇಲ್ಲ ಅನ್ನುವ ರೀತಿಯಾದಂಥ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ. ಆದರೆ ಸಂಸದರೆಲ್ಲ ಹೇಳ್ತಾ ಇರುವಂಥದ್ದು ಇಲ್ಲ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ನಮ್ಮ ಜೊತೆ ಇರಬೇಕು ಅನ್ನುವಂಥ ರೀತಿಯಾದಂತಹ ಒಂದು ಮಾತುಗಳನ್ನ ಆಡ್ತಾ ಇದ್ದಾರಂತೆ. ಪ್ರಹ್ಲಾದ್ ಜೋಶಿ ಅವರ ನಿವಾಸದಲ್ಲೆಲ್ಲ ಚರ್ಚೆಯನ್ನ ಮಾಡಲಾಯ್ತಂತೆ. ಇಲ್ಲಿ ಈ ಗಾಯ ಅಂತೂ ಮಾಯೋದಿಲ್ಲ, ಈ ಅಸಮಾಧಾನ ಇದ್ದೇ ಇರುತ್ತೆ. ಆದರೆ ಬಹಿರಂಗವಾಗಿ ಇದು ಚರ್ಚೆ ಮಾಡಬೇಡಿ ಅನ್ನುವಂಥ ಒಂದು ಎಚ್ಚರಿಕೆ ಕೊಡ್ಬೋದು. ಇಲ್ಲ ಅದಕ್ಕೆ ಬಗ್ಲಿಲ್ಲ ಅಂದ್ರೆ ಫೈನಲಿ ಉಚ್ಚಾಟನೆ ಅನ್ನುವಂಥ ಆಪ್ಷನ್ಸ್ ಇಟ್ಕೊಬೋದೇ. ಉಚ್ಚಾಟನೆವರೆಗೆ ಹೋಗ್ಲಿಕ್ಕೆ ಬಹುಶಃ ಸದ್ಯದ ಮಟ್ಟಿಗೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಇಬ್ಬರೂ ಬೇಡ, ಇಬ್ಬರೂ ಬೇಕು ಅನ್ನುವಂಥ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಹೈಕಮಾಂಡ್ ಕೂಡ ಇದ್ದಂತೆ ಇದೆ. ಯಾಕಂದ್ರೆ ಅದರದ್ದೇ ಆದಂಥ ಲೆಕ್ಕಾಚಾರ ಅವಶ್ಯಕತೆಗಳು ಇರೋದ್ರಿಂದ. ಈಗ ಇವತ್ತಿಂದಲ್ಲ, ಕಳೆದ ಬಾರಿ CM ಆಗಿದ್ದಂಥ ಸಂದರ್ಭದಲ್ಲೂ ಕೂಡ ಯಡಿಯೂರಪ್ಪನವರ ಟೈಮಲ್ಲೇ ಈ ಒಂದು ಕೂಗು ಶುರುವಾಯಿತು. ಯಡಿಯೂರಪ್ಪನವರು ಅಖಂಡ ಕರ್ನಾಟಕದ ಅಖಂಡ ಲಿಂಗಾಯತ ಸಮುದಾಯದ ನಾಯಕರಲ್ಲ, BJPಯ ಪರವಾಗಿರುವಂಥದ್ದು ಪಂಚಮಸಾಲಿ ಸಮುದಾಯ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಇಲ್ಲೆಲ್ಲ ಇರುವಂಥ ಏನು ಪಂಚಮಸಾಲಿ ಲಿಂಗಾಯತರೇನಿದ್ದಾರೆ ಅದಕ್ಕೆ ಇವರೊಬ್ಬರು ಅನಭಿಷಕ್ತ ಏನು ನಾಯಕರಾಗಲಿಕ್ಕಿಲ್ಲ, ಆಗೂ ಇಲ್ಲ ಅನ್ನುವಂಥ ಒಂದು ಪ್ರಯತ್ನದ ಭಾಗವಾಗಿಯೇ ಪಂಚಮಸಾಲಿ ಹೋರಾಟದಲ್ಲಿ BJP ಒಳಗಡೆ ಉದ್ಭವ ಆದಂಥ ಒಂದು ಬಿರುಕೇನಿತ್ತು, ಅದು ಯಡಿಯೂರಪ್ಪನವರ ಒಂದು ಏನು ಇಂಪ್ರೆಷನನ್ನು ಅಥವಾ ಅವರ ಒಂದು ಇನ್ಫ್ಲೂಯೆನ್ಸನ್ನು ಕಡಿಮೆ ಮಾಡಿದ್ದನ್ನು ನೋಡಿದ್ವಿ. ಆದರೆ ಅದರ ಆಚೆಗೂ ಕೂಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಫಲಿತಾಂಶಗಳಲ್ಲಿ ಯಾವ ರೀತಿಯಲ್ಲಿ ವ್ಯತಿರಿಕ್ತ ಲೆಕ್ಕಾಚಾರಗಳಾದವು ಅನ್ನೋ ಕಾರಣಕ್ಕೆ ಅನಿವಾರ್ಯವಾಗಿ ವಿಜಯೇಂದ್ರ ಅವರು ಕೊಟ್ಟರು. ಆದರೆ ಈಗ ಯತ್ನಾಳ್ ಅವರನ್ನ ಏಕಾಏಕಿ ಉಚ್ಚಾಟನೆ ಮಾಡಿಬಿಡಿ ಅಂತಂದರೆ ಅದು ಅಫ್ಕೋರ್ಸ್ ವಿಜಯೇಂದ್ರ ಅವರ ಬಣದ ಅಥವಾ ವಿಜಯೇಂದ್ರ ಅವರ ಮೇಲುಗೈ ಆಗುತ್ತೆ. ಅದು ಕೂಡ ತುಂಬ ಜನರಿಗೆ ಬೇಕಿಲ್ಲ. ಇಲ್ಲೇ ನೀವು ನೋಡ್ಬೋದು, ಇಲ್ಲಿರುವಂಥ 60 ಚಿಲ್ಲರೆ MLAಗಳಲ್ಲಿ 65 ಚಿಲ್ಲರೆ MLAಗಳಲ್ಲಿ ಯಾರು ಎಷ್ಟು ಜನ ಮಾತಾಡ್ತಾರೆ ವಿಜಯೇಂದ್ರ ಪರ. ಆದರೆ ದಿಲ್ಲಿಯಲ್ಲಿರುವಂಥ ಎಲ್ಲ ಸಂಸದರು ಬಹುತೇಕ ವಿಜಯೇಂದ್ರ ಅವರು ಮಾಡ್ತಿರೋ ಸರಿ ಅಂತ ಹೇಳ್ದಿದ್ರು ಕೂಡ ಯತ್ನಾಳ್ ಅವ್ರು ಮಾತ್ರ ತಪ್ಪಲ್ಲ ಅನ್ನೋವಂಥ ತಪ್ಪು ಅಂತ ಯಾರು ಹೇಳ್ತಾ ಇಲ್ಲ. ಸೊ ಅಷ್ಟರ ಮಟ್ಟಿಗೆ ಯತ್ನಾಳ್ ಅವ್ರ ಪರವಾಗೂ ಕೂಡ ನಿಂತಿರೋದ್ರಿಂದ, ಅಲ್ಲಾಗ್ತಿರುವಂಥ ಸಭೆಗಳಲ್ಲೂ ಕೂಡ ಅದೇ ಅಭಿಪ್ರಾಯ ಬಂದಿರೋದ್ರಿಂದ ಸೋಮಣ್ಣ, ಬೊಮ್ಮಾಯಿ, ಹಲವಾರು ನಾಯಕರುಗಳು ಇಂಬ್ಯಾಲೆನ್ಸ್ ಆಗುತ್ತೆ, ನೀವು ಈ ಸಂದರ್ಭದಲ್ಲಿ ಯತ್ನಾಳ್ ಅವರನ್ನ ಏನು ಪುಲ್ ಬ್ಯಾಕ್ ಮಾಡಿದ್ರೆ ಅನ್ನೋಂಥ ಒಂದು ಅಭಿಪ್ರಾಯಗಳನ್ನ ಕೊಟ್ಟಿದ್ದಾರೆ ಅನ್ನೋ ಮೂಲಕ ವಿಜಯೇಂದ್ರ ಅವರು ಎಲ್ಲರಿಗೂ ಕೂಡ ಸರ್ವಸಮ್ಮತ ನಾಯಕ ಅಲ್ಲ, ಪ್ರತಿಷ್ಠಾಪಿತ ನಾಯಕ ಅನ್ನೋದನ್ನು ಪದೇ ಪದೇ ಮೆಸೇಜ್ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೀವು ಹೇಳಿದಂತೆ ಶಿಸ್ತು ಕ್ರಮವನ್ನು ಮಾಡದೆ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟು ಹಾದಿ ಬೀದಿ ಜಗಳಕ್ಕೊಂದು ಬ್ರೇಕ್ ಹಾಕ್ಬೋದು. ಆದರೆ ಎರಡೂ ಕಡೆ ಬ್ಯಾಲೆನ್ಸ್, ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಅನ್ನು ಮಾಡ್ತಿದ್ದೀವಿ ಅಂತ ಹೈಕಮಾಂಡ್ ನಾಯಕರುಗಳು ಹೇಳ್ಕೊಂಡ್ರು ಕೂಡ ಇಲ್ಲಿ ಇಂಬ್ಯಾಲೆನ್ಸ್ ಆಗುವಂಥ ಪ್ರಯತ್ನ, ಮುಸುಕಿನ ಗುದ್ದಾಟ ನಡೀತಾ ಹೋಗುತ್ತೆ. ಇದರ ಫಲವಾಗಿ ಕಾಂಗ್ರೆಸ್ ಕೂಡ ಸ್ವಲ್ಪ ಬ್ರೇತಿಂಗ್ ಸ್ಪೇಸ್ ಅನ್ನು ಪಡ್ಕೊಳ್ಳುತ್ತೆ. ಪಟೇಲ್ರೆ, ಅಶೋಕ್ ಅವ್ರನ್ನು ಕೂಡ ದಿಢೀರ್ ಅಂತ ಕರೆಯಲಾಗಿರುವಂಥದ್ದು ಯಾವ ಕಾರಣಕ್ಕಿರ್ಬೋದು? ಆಮೇಲೆ ಅಶೋಕ್ ಅವರ ಸ್ಟ್ಯಾಂಡ್ ಏನಿದೆ ಈ ಸಂದರ್ಭದಲ್ಲಿ? ಯಾಕೆಂದ್ರೆ ಇಲ್ಲಿ ವಿಜೇಂದ್ರ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರಾ ಅಥವಾ ಯತ್ನಾಳ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಇರುವಂಥದ್ದು. ಅದರ ಜೊತೆಗೆ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಲೇಬೇಕು ಅಂತ ಜಿಲ್ಲಾಧ್ಯಕ್ಷರುಗಳೆಲ್ಲ ಮನವಿಯನ್ನು ಮಾಡಿಕೊಂಡ್ರು ಕೂಡ ತರುಣ್ ಚುಗ್ ಅವರು ಅದನ್ನು ರೆಸ್ಪಾಂಡ್ ಮಾಡಲಿಲ್ಲ. ಅದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಾದಂಥ ರಿಯಾಕ್ಷನ್ ಇತ್ತಂತೆ. ಸೊ ಹೈಕಮಾಂಡ್ ತಲೆಯಲ್ಲಿ ಏನು ನೋಡ್ತಾ ಇದೆ? ಒಂದು ವಿಚಾರ ನನಗೆ ಅನಿಸ್ತಾ ಇರುವಂಥದ್ದು, ಈಗ ಯತ್ನಾಳ್ ಹಾರ್ಡ್ ಕೋರ್ ಹಿಂದುತ್ವ ಇಲ್ಲ ಅಂತಲ್ಲ, ಆ ಓಟ್ಗಳು ಯಾರು ಬರಲಿ ಬಿಡಲಿ ಅದು BJPಗೆ ಬಿದ್ದೇ ಬೀಳುತ್ತೆ. ಆದರೆ ಯಡಿಯೂರಪ್ಪನವರದ್ದೇ ಒಂದು ಸಪ್ರೇಟ್ ಆದಂಥ ವೋಟಿಂಗ್ ಇದೆಯಲ್ಲ, ಆ ಬ್ಯಾಂಕನ್ನು, ವೋಟ್ ಬ್ಯಾಂಕನ್ನು ಕಳ್ಕೊಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಇವ್ರಿಗೊಂದು ಚೋಕಸ್ ನೋಟಿಸ್ ಕೊಟ್ಟಿದ್ದ. ನೋಡಿ, ಯಡಿಯೂರಪ್ಪ ಈ ರಾಜ್ಯದ ಪ್ರಶ್ನಾತೀತ ನಾಯಕರು. ಕೆಲವೇ ಮಾಸ್ ಲೀಡರ್ಗಳಲ್ಲಿ ಸಿದ್ದರಾಮಯ್ಯ, ಯಡಿಯೂರಪ್ಪ ಮತ್ತು ದೇವೇಗೌಡರು, ಅದು ಯಾರು ಅನ್ಕ್ವಶ್ಚನಬಲ್ಲು. ನಿಮಗೆ ಭಾರತೀಯ ಜನತಾ ಪಕ್ಷ ಇವತ್ತು ಎಷ್ಟು ಸೀಟಾರ ತಗೊಳ್ಳಿ ಅಲ್ಲಿ ಯಡಿಯೂರಪ್ಪರವರ ಪಾತ್ರ ಇರುತ್ತೆ. ಮತ್ತು ಯಾವುದೇ ಕ್ಷೇತ್ರಕ್ಕೆ ಅವರು ಚುನಾವಣೆಗೆ ಹೋದರೂ ಕೂಡ ಅಲ್ಲೊಂದು ಯಡಿಯೂರಪ್ಪ ಪಾತ್ರಗಳು ಇರುವಂಥದ್ದು. ನೀವು ಹೇಳಿದೆ ಯತ್ನಾಳ್ ಅವರು ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂತ ಹೇಳಿದೆ. ಯತ್ನಾಳ್ ಅವರು ಹಿಂದುತ್ವದ ಫೈರ್ ಬ್ರ್ಯಾಂಡ್ ಆಗಿದ್ದರೆ ಬಿಜಾಪುರ, ಬಾಗಲಕೋಟೆ ಇವರೆಲ್ಲೆಲ್ಲ ಹೋಗಿದ್ರೆ ಇವತ್ತು ಈ ಬಾರಿ ಅಧಿಕಾರಕ್ಕೆ ಭಾರತೀಯ
ಡೇಸ್ ಪ್ರಚಾರ ಸರಿ ಆಯ್ತು, ಅವರು ಪಂಚಮಸಾಲಿ ನಾಯಕರು ಅಂತ ಹೇಳಿ ಸಿಗ್ಗಾವಿಲಿ ಇರ್ತಕ್ಕಂಥ ಸುಮಾರು 40,000 ರಿಂದ 50,000 ಪಂಚಮಸಾಲಿ ನಾಯಕರು, ಪಂಚಮಸಾಲಿ ಓಟ್ಗಳು ಭಾರತೀಯ ಜನತಾ ಪಕ್ಷಕ್ಕೆ ಬರಬೇಕಾಗಿತ್ತು. ಇದು ಯತ್ನಾಳ್ ಅಷ್ಟು ಹೋರಾಟಗಳು ನೋಡಿದರೆ ಅದು ಯಡಿಯೂರಪ್ಪ ವಿರುದ್ಧ, ಯಡಿಯೂರಪ್ಪ ಕುಟುಂಬದ ವಿರುದ್ಧದ ಹೋರಾಟ ಅನ್ನೋದು ಸ್ಪಷ್ಟವಾಗಿ ಇರ್ತಕ್ಕಂಥದ್ದು. ಸಾಮಾನ್ಯವಾಗಿ ಈಗ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಅಂತೇಳಿ ಹೈಕಮಾಂಡ್ ಮಾಡಿರ್ತಕ್ಕಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಒಪ್ಪಿಕೊಟ್ಟು JP ನಡ್ಡರು ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಆ ಮುಖಾಂತರ ಒಂದು ಸಂಸ್ಥೆ, ಒಂದು ಸಂಘಟನೆ, ಒಂದು ವ್ಯವಸ್ಥೆಯ ನಿರ್ಧಾರವನ್ನು ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿದ್ರೆ, ಆ ವ್ಯವಸ್ಥೆಯಲ್ಲಿ ಅವರು ನಿರ್ಧಾರ ಪ್ರಶ್ನೆ ಮಾಡಿದ್ರೆ ಆ ವ್ಯವಸ್ಥೆಯಲ್ಲಿ ಇರಬಾರ್ದು, ಇಲ್ಲ ವ್ಯವಸ್ಥೆಯನ್ನು ಬಿಟ್ಟು ಹೋಗಬೇಕು. 2 ಆಪ್ಷನ್ಸ್ಗಳು ಇರ್ತಕ್ಕಂಥದ್ದು. ಯತ್ನಾಳ್ರು ನೀವು ಆ ವ್ಯವಸ್ಥೆ ಒಳಗಡೆ ಇಟ್ಕೊಂಡು ನೀವು ಟೀಕೆ ಮಾಡ್ತೀರ ಅಂತ ಹೇಳಿದ್ರೆ, ನೀವು ವ್ಯವಸ್ಥೆಗೆ ಪ್ರಶ್ನೆ ಮಾಡ್ದಂಗೆ, ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ನೀವು ಪ್ರಶ್ನೆ ಮಾಡ್ದಂಗೆ, ಅಮಿತ್ ಶಾ ಅವ್ರನ್ನ ಪ್ರಶ್ನೆ ಮಾಡ್ದಂಗೆ, JP ನಡ್ಡಾ ಅವ್ರನ್ನ ಪ್ರಶ್ನೆ ಮಾಡ್ದಂಗೆ, ನಮ್ಮ ಅಧ್ಯಕ್ಷ ಸರಿ ಇಲ್ಲ ಅಂತ ಡಿಸೈಡ್ ಒಬ್ಬರು ಹೇಳ್ತಾರೆ ಅಂತ ಹೇಳಿದ್ರೆ ಅದು ಪ್ರಶ್ನೆ ಮಾಡ್ದಂಗೆ. ಎಸ್, ಎಲ್ಲ ಪಕ್ಷದಲ್ಲೂ ಆಂತರಿಕ ಕಚ್ಚಾಟ, ಕಿತ್ತಾಟ, ಕುರ್ಚಿಗಾಗಿ ತಾಕಲಾಟಗಳು ಇರ್ತಕ್ಕಂಥ. ಅದರ ಭಾಗವಾಗಿ ಒಂದಷ್ಟು ಜನರು ಯತ್ನಾಳ್ರ ಪರವಾಗಿ ಬೆನ್ನಿಗೆ ನಿಂತಿರ್ತಕ್ಕಂಥ. ನಿಮಗೆ ಶೋಭಾ ಕರಂದ್ಲಾಜೆ ದಿಢೀರು ಕೇಂದ್ರ ಮಂತ್ರಿ, ಶೋಭಾ ಕರಂದ್ಲಾಜೆ ಇಲಾಖೆಯಲ್ಲಿ ಏನು ಮಾಡಿದಾರೆ ಅಂತ ಇವತ್ತು ನಮಗೆ ಗೊತ್ತಿಲ್ಲ. ಆದರೆ ದಿಢೀರ್ನೇ ಒಕ್ ಹೋರಾಟದಲ್ಲಿ ಕಾಣಿಸ್ಕೊಂಡ್ರು. ಅವ್ರು ಯಾಕೆ ಕಾಣಿಸ್ಕೊಂಡ್ರು ಅಂತ ಹೇಳಿದ್ರೆ, ಯಾವ ಯಡಿಯೂರಪ್ಪನವರಿಗೆ ಅವರು ಅತ್ಯಾಪ್ತರಾಗಿದ್ದರು, ಯಾವ ಯಡಿಯೂರಪ್ಪನ ಸರ್ಕಾರದಲ್ಲಿ ಎಲ್ಲ ಒಂದು ಕಡೆ ಆ ಸರ್ಕಾರದ ಒಳಗಡೆ ತನ್ನ ಪ್ರಭಾವವನ್ನು ಬಳಸ್ಕೊಳ್ಳಲಿಕ್ಕೆ ಹೋದರು. ಅಂಥ ಸಂದರ್ಭದಲ್ಲಿ ಕಾವೇರಿ ನಿವಾಸಕ್ಕೆ ಬಂದ ಶೋಭಾ ಕರಂದ್ಲಾಜೆ ಅವರಿಗೆ ನೀವು ಇನ್ನೂ ಸಾಕು ಹೊರಡಿ ಅನ್ನೋ ಒಂದು ಸಂದೇಶವನ್ನು ವಿಜೇಂದ್ರ ಅವರು ಕೊಟ್ಟರು. ಆ ಸಂದೇಶಕ್ಕೆ ತಿರುಗೇಟು ಕೊಡಲಿಕ್ಕಾಗಿ ಅವತ್ತು ಹೊರಗಡೆ ಬಂದಂಥವ್ರು ಸಂತೋಷ್ ಬಣವನ್ನು ಸೇರಿಕೊಂಡ್ರು. ಅದರ ಭಾಗವಾಗಿ ಕೇಂದ್ರದ ಮಂತ್ರಿ ಆದರು, 2 ಬಾರಿ ಮಂತ್ರಿ ಆದರು. ಹಾಗಾಗಿ ಅವರು ಹಳೆಯ ಜಿದ್ದನ್ನು ಯತ್ನಾಳರ ಹೋರಾಟಕ್ಕೆ ಕೈ ಜೋಡಿಸುವ ಮುಖಾಂತರ ಅವರು ತನ್ನ ಸ್ವಪ್ರತಿಷ್ಠೆ ಮತ್ತು ಶಕ್ತಿಯನ್ನು ಪ್ರದರ್ಶನ ಮಾಡಿರ್ತಕ್ಕಂಥ. ಎಲ್ಲೂ ಆ ಸಂದರ್ಭದಲ್ಲಿ ಎಲ್ಲೂ ಯಡಿಯೂರಪ್ಪನವ್ರ ವಿರುದ್ಧನೂ ಮಾತನಾಡಲಿಲ್ಲ ಯತ್ನಾಳ್ ಅವರು. ಅವರು ಪ್ರತಿಭಟನೆ ಎಲ್ಲ ಮುಗ್ದಾದ್ಮೇಲೆ ಮತ್ತೆ ಮಾತನಾಡಲಿಕ್ಕೆ ಮಾಡಿದ್ದು. ನಿಮಗೆ ಅಶೋಕ್, ಈಗ ನಾನು ಹೇಳಿದೆ, ನಾವು ಇವತ್ತು ಕೂಡ ಅಶೋಕು ಅವರಿಗೆ ಯತ್ನಾಳ್ ಪರವಾಗೂ ಇಲ್ಲ, ವಿಜೇಂದ್ರ ವಿರುದ್ಧವಾಗಿಲ್ಲ. ಅವರಿಗೇನು ಈ ಎರಡರನ್ನು ಬಿಟ್ಟು ಅವರು ಇರಬೇಕು. ಅದಕ್ಕೇನು ಅವರ ಪುಷಪ್ ಏನು ಮಾಡ್ತಿರ್ತಕ್ಕಂಥದ್ದು, ಸೋಮಣ್ಣ ಹೆಸರು ಮುನ್ನೆಲೆ ತರ್ತಿರ್ತಕ್ಕಂಥದ್ದು. ಆದರೆ ಸೋಮಣ್ಣ ರೆಡಿ ಇಲ್ಲ. ಯಾಕೆ ರೆಡಿ ಇಲ್ಲ ಸೋಮಣ್ಣ ಅಂತಂದರೆ, ಕೇಂದ್ರ ಮಂತ್ರಿ ಆಗಿದ್ದಾರೆ, ಅದು ಬಿಟ್ಕೊಟ್ಟು ಭಾರತೀಯ ಜನತಾ ಅಧ್ಯಕ್ಷರಾಗಿ ಅವರು ರೆಡಿ ಇಲ್ಲ. ಫ್ಯೂಚರ್ ಬೇಕಲ್ಲ, 74 ವರ್ಷ 75 ವರ್ಷದವ್ರು ಕರ್ಕೊಂಬಂದು ಏನು ಫ್ಯೂಚರ್, ಯಾವ ಯುವಕರಿಗೆ ಅವರು ನಿಮಗೆ ಸರಿ. ಎಸ್, ನಿಮಗೆ ವಿಜೇಂದ್ರ ಅವ್ರನ್ನ ಕೂಡಲೇ ತೆಗೆದು ಅವ್ರನ್ನ ಮತ್ತೊಬ್ಬರು ಮಾಡಿದ್ರೆ ಅಲ್ಲೂ ಕೂಡ ರೆಬೆಲಿಯನ್ಸ್ ಹುಟ್ಟಾಕ್ತಾರೆ. ಇನ್ನೂ ಕೂಡ 2 ವರ್ಷ ಇರ್ತಕ್ಕಂಥ. ಸದ್ಯ ಸಮಾಧಾನ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ಸಮಾಧಾನ ಆಗಲಿಲ್ಲ ಅಂತ ಹೇಳಿದ್ರೆ ಹೈಕಮಾಂಡ್ ಮಾಡಲಿಕ್ಕೂ ಪ್ರಯತ್ನ ಆಗಿ ಹೈಕಮಾಂಡ್ ವಿಫಲ ಆಯ್ತು ಅಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷದ ಹೈಕಮಾಂಡೇ ಸ್ಟ್ರಾಂಗ್ ಇಲ್ಲ ಅನ್ನೋ ಒಂದು ಮೆಸೇಜ್ ಜನರಿಗೆ ಪಾಸ್ ಆಗುತ್ತೆ. ಇದು ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ ನೋಡೋಣ.